ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ರಾಮನೂರು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು ಕೆಲವು ಗಂಟೆಗಳು ಮಾತ್ರ ಬಾಕಿ. ಸದ್ಯ ಅಯೋಧ್ಯೆಯಲ್ಲಿ ಏನಾಗ್ತಾ ಇದೆ, ರಾಮನೂರಿನ ರಾಜ ವೈಭವ ಯಾವ ರೀತಿಯಾಗಿದೆ ಅದನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ನಾಳೆ ಮಧ್ಯಾಹ್ನ ರಾಮಲಲ್ಲಾನಿಗೆ ಪ್ರಾಣ ಪ್ರತಿಷ್ಠಾಪನೆ. ಇವತ್ತು ಬೆಳಗ್ಗೆಯಿಂದಲೂ ಹೋಮ, ಹವನ, ಪಾರಾಯಣ, 114 ಕಲಶಗಳ ಜಲದಿಂದ ಮೂರ್ತಿಗೆ ಸ್ನಾನ, ಮಧ್ವಾಧಿವಾಸ ಪೂಜೆ. ರಾಮನೂರಿನತ್ತ ಹರಿದು ಬರ್ತಾ ಇದೆ ಜನಸಾಗರ. ಅಯೋಧ್ಯಾಪುರಿಯ ಹೊರಗೆ ತಡೆಯುತ್ತಿರುವ ಪೊಲೀಸರು 3 ಲಕ್ಷಕ್ಕೂ ಹೆಚ್ಚು ಜನ ಅಯೋಧ್ಯೆಯಲ್ಲಿದ್ದಾರೆ ಎಂಬ ಅಂದಾಜು. ನಿನ್ನೆ ರಂಗನಾಥ ಸ್ವಾಮಿಯ ದರ್ಶನ, ಇವತ್ತು ಧನುಷ್ಕೋಡಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ರಾಮ ಹೋದ ಹಲವು ಸ್ಥಳಗಳ ದರ್ಶನ ಪಡೆದ ನಮೋ. ಧನುಷ್ಕೋಡಿಯ ಅರ್ಜಲ್ ಮುನೈ ಪಾಯಿಂಟ್ಗೆ ಮೋದಿ ಭೇಟಿ. ಸಮುದ್ರದ ನೀರಿನಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿದ ಪ್ರಧಾನಿ. ರಾಮ ಸೇತು ನಿರ್ಮಿಸಿದ ಸ್ಥಳದಲ್ಲಿ ನಮೋ ಧ್ಯಾನ. ಮೂರ್ತಿ ಕೆತ್ತನೆಯು ಧಾರ್ಮಿಕ ವಿಧಿವಿಧಾನಗಳಂತೆಯೇ ನಡೆಯುತ್ತೆ. ಕ್ಷೇತ್ರಪಾಲ ಪೂಜೆ, ನಂತರ ಕೆತ್ತನೆ, ಬಳಿಕ ಮೂರ್ತಿಗೆ ಶಿಲ್ಪಿಗಳಿಂದ ಮೊದಲ ಪೂಜೆ. ಶಿಲ್ಪಶಾಸ್ತ್ರದ ಬಗ್ಗೆ ನ್ಯೂಸ್ ಫಸ್ಟ್ಗೆ ಶಿಲ್ಪಶಾಸ್ತ್ರಜ್ಞ ಅಣ್ಣಪ್ಪ ಆಚಾರ್ ಮಾಹಿತಿ. ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗಿಯಾಗೋ ಗಣ್ಯರಿಗೂ ಕರ್ನಾಟಕದಿಂದ ವಿಶೇಷ ಉಡುಗೊರೆ. ಜಾಗೃತಿ ಕಲಾವಿದ ಸಚಿನ್ ಸಂಘೆ ಕೈನಲ್ಲರಳಿದ ರಾಮಲಲ್ಲಾ ಮೂರ್ತಿಗಳ ಗಿಫ್ಟ್. 3/4 ಇಂಚಿನ ಒಂದೊಂದು ಮೂರ್ತಿಯನ್ನ ಕೆತ್ತಲು ಬೇಕಾಗಿದ್ದು 12 ಗಂಟೆಗಳು. ಪಾಣಿಪೀಠದಲ್ಲಿ ನಾಗನ ಹೆಡೆ ರಕ್ಷಣೆಯಲ್ಲಿರುವ ಲಿಂಗರೂಪಿ ಹೂ. ಟ್ರಸ್ಟ್ ಮನವಿ ಹಿನ್ನೆಲೆ ಮೂಡುಬಿದಿರೆಯಿಂದ ಅಯೋಧ್ಯೆಗೆ ನಾಗಲಿಂಗ ಪುಷ್ಪ ಸಸ್ಯ. ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದ ಉಳಿಸುವ ಪ್ರಯತ್ನದಲ್ಲಿ ವಿನೇಶ್ ಪೂಜಾರಿ. ಮೂರ್ತಿಯ ಕಣ್ಣು ಕೆಳಗಿಳಿದ್ರೆ ಶಿಲ್ಪಿ ಕುಟುಂಬಕ್ಕೆ ಅಪಾಯ, ಮೇಲೆ ಹೋದ್ರೆ ದೇಶಕ್ಕೆ ಕೆಡುಕು. ರಾಮಲಲ್ಲಾ ಫೋಟೋ ವೈರಲ್ ಹಿನ್ನೆಲೆ ಅರುಣ್ ಯೋಗಿರಾಜ್ ಕುಟುಂಬದಲ್ಲಿ ಆತಂಕ. ನ್ಯೂಸ್ ಫಸ್ಟ್ ಜೊತೆ ಮಾವ ಲಕ್ಷ್ಮೀನಾರಾಯಣ್ ಮಾತು. ಭಾರತವಷ್ಟೇ ಅಲ್ಲ, ರಾಮಲಲ್ಲಾನ ಸ್ವಾಗತಕ್ಕೆ ಇಡೀ ಜಗತ್ತೇ ಕಾತರ. ಇಂಗ್ಲೆಂಡ್ನಲ್ಲೂ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಲಂಡನ್ನಲ್ಲಿ ರಾಮ ಲಕ್ಷ್ಮಣ ಸೀತೆಗೆ ಪೂಜೆ ಸಲ್ಲಿಸಿ ಲಡ್ಡು ವಿತರಿಸಿದ ಭಕ್ತರು. ಮೂವತ್ತೈದು ನಿಮಿಷಗಳಲ್ಲಿ 108 ಬಾರಿ ರಾಮನಾಮ ಶ್ಲೋಕ ಪಠಣ. ಪುಠಾಣಿಯ ಸಾಧನೆಗೆ ಒಲಿದ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಗರಿ. 10 ದಿನಗಳಲ್ಲಿ ಅಭ್ಯಾಸ ಮಾಡಿ ದಾಖಲೆ ಬರೆದ ಬೆಂಗಳೂರಿನ ಮನಸ್ವಿ. ಮಧುವಣಗಿತ್ತಿಯಂತೆ ಶೃಂಗಾರಗೊಂಡ ಅಯೋಧ್ಯಾಪುರಿ. ಹನುಮಾನ್ ಗಡಿ ರಸ್ತೆ, ರಾಮಪಥ ರಸ್ತೆಯಲ್ಲಿ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ಸೈಕಲ್ ರಿಕ್ಷಾದಲ್ಲಿ ಅಯೋಧ್ಯೆ ದರ್ಶನ. ಅಯೋಧ್ಯೆಯಲ್ಲಿ ಕೆಲವು ಜಾಗದಲ್ಲಿ ಪೊಲೀಸರು ಬಂದು ಹೊಡೆದ್ರು. ನನ್ನ ಕಾಲಿಗೆ ಏಟಾಗಿತ್ತು, ಈಗಲೂ ಗಾಯ ಮಾಸಿಲ್ಲ. ಹೋರಾಟದ ನೆನಪುಗಳನ್ನ ಬಿಚ್ಚಿಟ್ಟ ಕರಸೇವಕ ಲಕ್ಷ್ಮೀಪತಿ. ಕರಾವಳಿಯ ಬೇಲಾಡಿ ಕಾಂತಾವರದಲ್ಲಿ ಎದ್ದು ನಿಂತ ಕೌಸಲ್ಯಾಸುತ. ಫಾರ್ಮ್ ಹೌಸ್ನಲ್ಲಿ 10 ಅಡಿ ಎತ್ತರದ ಶ್ರೀರಾಮ ಪ್ರತಿಮೆ. ರಾಮ ಭಕ್ತ ಮಹೇಶ್ ಭಟ್ ಬೇಲಾಡಿಯವರಿಂದ ತಮ್ಮದೇ ಫಾರ್ಮ್ ಹೌಸ್ನಲ್ಲಿ ನಿರ್ಮಾಣ. ಬೆಂಗಳೂರಲ್ಲೂ ಜನರನ್ನ ಆಕರ್ಷಿಸ್ತಾ ಇದೆ ಬೃಹತ್ ರಾಮನ ಮೂರ್ತಿ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ 15 ಅಡಿಯ ಶ್ರೀರಾಮಚಂದ್ರ. ಜನವರಿ 23ರವರೆಗೂ ದರ್ಶನ ನೀಡಲಿರುವ ರಾಜೀವ ಲೋಚನ. ಉರುಸ್ ಹಬ್ಬ ಆಚರಣೆ ವೇಳೆ ಕೇಸರಿ ಶಾಲು ಧರಿಸಿ ಮೆರವಣಿಗೆ. ಊರಲ್ಲಿ ಮೆರವಣಿಗೆ ಮೂಲಕ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಸಂದೇಶ.
ಹಾನಗಲ್ನ ಆಡೂರು ಗ್ರಾಮದಲ್ಲಿ ಭಾವೈಕ್ಯತೆ ಸಾರಿದ ಮುಸ್ಲಿಮರು. ಜಾನಕಿ ವಲ್ಲಭನ ಊರಿನಲ್ಲಿ ಎಲ್ಲೆಲ್ಲೂ ಹೂವಿನ ಘಮ. ರಾಮ ಮಂದಿರ ಊರು ಸಂಪೂರ್ಣವಾಗಿ ಹೂವಿನ ಅಲಂಕಾರ. ಭಕ್ತರ ಕಣ್ಮನ ಸೆಳೀತಾ ಇದೆ ಜಗಮಗಿಸುವ ಮಂದಿರದ ದೃಶ್ಯ. ಮೈಸೂರಲ್ಲಿ ಬೆಳಗಲಿದೆ 111 ಅಡಿ ಉದ್ದದ ದಾಖಲೆಯ ಅಗರಬತ್ತಿ. ಕೋಟೆಯ ಆಂಜನೇಯ ದೇವಸ್ಥಾನ ಮುಂಭಾಗ ಗಂಧದ ಕಡ್ಡಿ ತಯಾರಿ. 23 ದಿನ ಉರಿಯುವ ಅಗರಬತ್ತಿಯನ್ನ ಬೆಳಗಲಿರುವ ಶಿಲ್ಪಿ ಅರುಣ್ ಯೋಗಿರಾಜ್ರ ತಾಯಿ. ಎಪ್ಪತ್ತಾರು ವರ್ಷಗಳ ಬಳಿಕ ಭವ್ಯ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಲಿದೆ ಹಳೆಯ ರಾಮಲಲ್ಲಾ ಮೂರ್ತಿ. ಇವತ್ತು ರಾತ್ರಿ ಶಯನ ಪೂಜೆಯೊಂದಿಗೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ. ಜನವರಿ 23ರಿಂದ ಭಕ್ತರಿಗೆ 2 ರಾಮಲಲ್ಲಾ ಮೂರ್ತಿಗಳ ದರ್ಶನ. ಏಪ್ರಿಲ್ 2023ರಲ್ಲೇ ನಿಗದಿಯಾಗಿತ್ತು ಮಂದಿರ ಉದ್ಘಾಟನೆಯ ಮುಹೂರ್ತ. 60 ವರ್ಷಕ್ಕೊಮ್ಮೆ ಬರುವ ಮುಹೂರ್ತದಲ್ಲಿ ಉದ್ಘಾಟನೆ. ನ್ಯೂಸ್ ಫಸ್ಟ್ ಜೊತೆ ಮುಹೂರ್ತ ಇಟ್ಟುಕೊಟ್ಟಿದ್ದ ವಿಜಯೇಂದ್ರ ಶರ್ಮಾ ಮಾಹಿತಿ. ಲಾಲ್ಬಾಗ್ನಲ್ಲೂ ಮೈದಳೆದಿರುವ ಅಯೋಧ್ಯೆ. ಬಾಳಿದಿಂಡು ಗರಿಗಳಲ್ಲಿ ಅರಳಿರುವ ರಾಮನ ಗರ್ಭಗುಡಿ. ರಾಮಮೂರ್ತಿಯ ದರ್ಶನ. ಜನರನ್ನ ಸೆಳೀತಾ ಇರುವ ಕಲಾವಿದೆ ರಶ್ಮಿ ಹರ್ಷಾರ ಕೈಚಳಕ. ಸೂರ್ಯನಾಡಿದ ನಾಡಿನಲ್ಲಿ ಸಿಂಗಾರಗೊಂಡ ಮುಖ್ಯದ್ವಾರ. ಅಯೋಧ್ಯೆಯಲ್ಲಿ ಊರಿನೆಲ್ಲೆಡೆ ಹೈ ಸೆಕ್ಯುರಿಟಿ. ಸೂರ್ಯದ್ವಾರದಿಂದಲೇ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.